ಈಗ ಹೊರಗಡೆ ಬಂದ ನಂತರ ಮನೆಯವರ ರಿಯಾಕ್ಷನ್ ಹೇಗಿದೆ? ಯಾವ್ದು ತುಂಬಾ ಖುಷಿ ಕೊಡ್ತು, ಯಾವ್ದು ಸರ್ಪ್ರೈಸ್ ಅನಿಸ್ತು? ಆಮೇಲೆ ಸಾರ್ವಜನಿಕ ವಲಯದಲ್ಲೂ ಕೂಡ ಇಲ್ಲ, ಮನೆಯವ್ರಿಗೂ ಅದೇ ಶಾಕು. ಆ ಅಮ್ಮ ಅಳ್ತಾ ಇದ್ರು ಆಕ್ಚುಲಿ ನನಗಿಂತ ಜಾಸ್ತಿ. ಅಮ್ಮ, ನನ್ನ ಮಗ ಯೂಶಲಿ ಅವ್ನು ಎಕ್ಸ್ಪ್ರೆಸಿವ್ ಅಲ್ಲ, ಅವ್ನು ತುಂಬಾ ಅಳಲ್ಲ, ತೋರಿಸ್ಕೊಳಲ್ಲ ಅವನ ಎಮೋಷನ್ಸ್ನ. ಅವ್ನು ಹತ್ತಿದ್ದು ನನಗೆ ತುಂಬಾ ಬೇಜಾರಾಯ್ತು. ನಮ್ಮ ಅಮ್ಮ ಅಳ್ತಾ ಇದ್ರು, ನಾನು ಕೇಳ್ತೀನಿ ನಿನ್ನ ಯಾಕೆ ಕಳ್ಸಿದ್ರು ಅಂತ, ನೀನು ತುಂಬಾ ಚೆನ್ನಾಗಿ ಆಡ್ತಿದ್ದೆ ಅಂತ. ಯಾರು ನಂಬಕ್ಕೆ ರೆಡಿ ಇಲ್ಲ. ಆಕ್ಚುಲಿ ನನ್ನ ಮಗನ ಬರ್ಡೇ ನಿನ್ನೆ. ಸೊ ಡಿಸೆಂಬರ್ 1 ನನ್ನ ಮಗನ ಬರ್ಡೇ ಇತ್ತು. ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಅಣ್ಣ, ನಮ್ಮ ಅತ್ತಿಗೆ ಅವರೆಲ್ಲ ಊರಿಂದ ಬಂದಿದ್ದಾರೆ, ಅವ್ನ ಕಸಿನ್ ರಿಗ್ವೇದು ಎಲ್ಲ. ಆವಾಗ ಏನಾಗಿದೆ, ಹಿಂಗೆ ಚಾನಲಿಂದ ಹಿಂಗೆ 4:15ಗೆ ಮೆಸೇಜ್ ಬರುತ್ತೆ ನನ್ನ ಫ್ರೆಂಡ್ ನವ್ಯಂಗೆ, ಎಲಿಮಿನೇಷನ್ ಅಂದಾಗ ಯಾರೂ ನಂಬ್ತಾ ಇಲ್ಲ. ಅಯ್ಯೋ ನಿನ್ನ ಮಗಳು ಬರ್ತಾ ಇದ್ದಾಳಂತೆ ಆಚೆ ನೋಡು, ಅದಕ್ಕೆ ಹೋಗ್ಬೇಕೀಗ ಅಂತ ನಮ್ಮ ಅಣ್ಣ ಅಂದರೆ ಸುಳ್ಳು ಅಂತ. ಅವರೆಲ್ರಿಗೂ ಶಾಕಿಂಗೆ. ತುಂಬ ಚೆನ್ನಾಗಿ ಆಟಾಡ್ತಾ ಇದ್ಲು, ಇರಬೇಕಾಗಿತ್ತು ಅಂತಲೇ ಅವರೆಲ್ಲರೂ ಹೇಳೋದು. ಬಟ್ ಗೊತ್ತಿಲ್ಲ, ನಾವು ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಅವರಿಗೆ ಅವರು ಫಿಸಿಕಲ್ ಟಾಸ್ಕ್ ನಾನು ಹಾಗೆಲ್ಲ ಮಾಡ್ತೀನಿ ಅಂತ ನನ್ನ ಮಗನೂ ಅಂದ್ಕೊಂಡಿಲ್ಲ. ಅವನು ಆ್ಯಕ್ಚುಲಿ ಹೋಗೋ ಮುಂಚೆ ರೇಗಿಸ್ತಾ ಇದ್ದ ನನಗೆ, ಒಂದು ವಾರಕ್ಕೆ ಯಾಕೆ ಇಷ್ಟೊಂದು ಬಟ್ಟೆ ತೊಗೊಂಡೋಗ್ತಿದ್ಯಾ ಅಂತ. ಅವನು ಹಾಗೆ ನಾವೆಲ್ಲ ಬಟ್ಟೆಗಳು, ನಾನು ನವ್ಯ ಎಲ್ಲ ಹೋಗಿ ಒಂದು 2 ತಿಂಗಳಿಗೆ ಆಗೋಷ್ಟೆಲ್ಲ ತಗೊಂಡಿದ್ದೆ. ಮಾಡಿದ್ರಿ ಮೇಡಮ್? ಒಂದು 4 ಲಕ್ಷ ಖರ್ಚಾಗಿದೆ ನನಗೆ. ಅಂದರೆ PR ಬಟ್ಟೆ ಎಲ್ಲ ಸೇರಿ ಅಷ್ಟಾಗಿದೆ. ಬಟ್ ಏನೋ ನನಗೊಂದು ಕ್ರೇಜ್, ದುಡ್ಡು ಎಲ್ಲದಕ್ಕಿಂತ ಈ ಶೋ ಇಂದ ನಮ್ಗೆ ಎಷ್ಟು ದುಡ್ಡು ಬರುತ್ತೋ ಏನೋ ಅದು ಸೆಕೆಂಡ್ರಿ. ಇದೊಂದು ದೊಡ್ಡ ರಿಯಾಲಿಟಿ ಶೋ, ತುಂಬ ಜನಕ್ಕೆ ನಾವು ರೀಚ್ ಆಗ್ತೀವಿ ಅಂತ ಹೇಳಿ ನಾನು ಅದನ್ನು ಇನ್ವೆಸ್ಟ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡಲಿಲ್ಲ. ಸೊ ಪ್ರತಿಯೊಬ್ಬರು ಅದನ್ನು ಹೇಳ್ತಿದ್ದೆ, ನಿಮ್ಮ ಡ್ರೆಸ್ಸಿಂಗ್, ಎಲ್ಲರೂ ಹೇಳೋದು ನಿಮ್ಮ ಡ್ರೆಸ್ಸಿಂಗ್ ಅಷ್ಟು ಇಷ್ಟ ಆಗ್ತಾಯಿತ್ತು, ತುಂಬ ಚೆನ್ನಾಗಿತ್ತು, ನಮಗೆ ಕಾಂಟ್ಯಾಕ್ಟ್ ಕೊಡಿ ಅಂತ. ಸೊ ಆ ಥರದ್ದು ಏನೋ ಒಂದು ಟಾಕ್ ಆದಾಗ ಇಷ್ಟು ದೊಡ್ಡ ಅವಕಾಶನ ನಾವು ಹೇಗೆ ಬಳಸ್ಕೋತೀವಿ ಅನ್ನೋದು ಒಂದು ಇಂಪಾರ್ಟೆಂಟ್. ನಾನು ಜಸ್ಟ್ ಪ್ರೆಸ್ ಮೀಟಿಗೆ ಹೋಗಿದ್ದೆ ಬಿಗ್ ಬಾಸ್ಗೆ, ಆವಾಗಲೇ ನನಗೆ ಎಷ್ಟು ಜನ ಮೆಸೇಜ್ ಮಾಡ್ತಾಯಿದ್ರು. ಅಂಥದ್ರಲ್ಲಿ ಶೋಗೆ ಹೋದಾಗ ನಮ್ಮನ್ನ ನಾವು ಚೆನ್ನಾಗಿ ಕಾಣಿಸ್ಕೊಳ್ಬೇಕು, ಎಲ್ಲದಕ್ಕೂ ಅವಕಾಶ ಇರುತ್ತೆ ಅಂತ ಹೇಳಿ ಮಾಡಿದ್ದು. ಸೊ ಎಲ್ರಿಗೂ ಶಾಕಿಂಗೆ, ಬೇಜಾರಿದೆ. ನೀನು ಇಷ್ಟು ಬೇಗ ಬರ್ತೀಯ ಅಂತ ಅಂದ್ಕೊಂಡೇ ಇರಲಿಲ್ಲ. ನಮ್ಮ ದೊಡ್ಡಮ್ಮ ಎಲ್ಲ ಮೈಸೂರಿಂದ ಬಂದಿದ್ರು, ಯಾಕಂದರೆ ಅವರಿಬ್ಬರೇ ಇರ್ತಾರೆ ಅಂತ ಹೇಳಿ. ನೀನು ಇಷ್ಟು ಬೇಗ ಬರ್ತೀಯ ಅಂತಂದರೆ ನಾನು ಬರ್ತಾನೆ ಇರಲಿಲ್ಲ, ನೀನು ಇನ್ನೂ ಬರೋ 1.5 ತಿಂಗಳು ಅಂದ್ಕೊಂಡು ಬಂದರೆ ಚೆನ್ನಾಗಿ ಆಡ್ತಿದ್ದಾನ ಅಂತಲೇ ಪ್ರತಿಯೊಬ್ಬರು ಹೇಳ್ತಿದ್ದಾರೆ. ಬಟ್ ಅದೇ ಖುಷಿ, ಅಟ್ಲೀಸ್ಟ್ ಅವರು ನಾನು ನನ್ನ ಮಗನ ಅಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಕ್ಕೂ ಒಂಥರ ಸಾರ್ಥಕ. ನನಗೆ ಅದೊಂದು ಸ್ವಲ್ಪ ಭಯ ಇತ್ತು, ಇಬ್ಬರೇ ಇರ್ತಾರೆ, ನನ್ನ ಫ್ರೆಂಡ್ ಇದ್ದಾಳೆ, ಎಲ್ಲರೂ ಇದ್ದಾರೆ, ಆದರೂ ಒಂದು ಭಯ ಇರುತ್ತಲ್ಲ ಒಳಗಡೆ ಇದ್ದು. ಸೊ ಅವರು ದೇವ್ರ ದಯೆಯಿಂದ ಸುರಕ್ಷಿತವಾಗಿ ಇದ್ದರು. ನಾನು ಒಳಗಡೆ ತುಂಬ ಚೆನ್ನಾಗಿ ಆಟ ಆಡಿದೆ. ಸೊ ಹಾಗಾಗಿ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಷ್ಟೇ.